ದೇಶಾದ್ಯಂತ ನೀಟ್ ಪರೀಕ್ಷೆಗೆ ಕೌಂಟ್ ಡೌನ್ ಶುರುವಾಗಿದೆ. ವೈದ್ಯಕೀಯ ಕೋರ್ಸುಗಳ ಪ್ರವೇಶಕ್ಕೆ ನೀಟ್ ಎಕ್ಸಾಮ್ ನಡೆಸಲಾಗುತ್ತೆ. ದೇಶದಾದ್ಯಂತ ಪ್ರಶ್ನೆ ಪತ್ರಿಕೆ ಪೂರೈಕೆಗೆ ವಾಯುಸೇನೆ ವಿಮಾನಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ನೀಟ್ ಪರೀಕ್ಷೆಯನ್ನು ಬರೀಲೇಬೇಕು. ದೇಶಾದ್ಯಂತ ಪ್ರಶ್ನೆ ಪತ್ರಿಕೆ ಪೂರೈಕೆಗೆ ವಾಯುಸೇನೆಯನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಏರ್ಫೋರ್ಸ್ ವಿಮಾನ ಮತ್ತು ಹೆಲಿಕಾಪ್ಟರ್ಗಳಲ್ಲಿ ಪ್ರಶ್ನೆ ಪತ್ರಿಕೆ ರವಾನೆ ಮಾಡಲಾಗಿದೆ. ಮಧ್ಯಾಹ್ನ 2 ಗಂಟೆಯಿಂದ 5:15ರವರೆಗೆ ನೀಟ್ ಪರೀಕ್ಷೆಗಳು ನಡೆಯುತ್ತೆ. ಪರೀಕ್ಷೆಗೆ 15 ನಿಮಿಷಗಳ ಹೆಚ್ಚುವರಿ ಸಮಯವನ್ನು NTA ಕೊಟ್ಟಿದೆ. ವೈದ್ಯಕೀಯ ಪ್ರವೇಶ ಪರೀಕ್ಷೆಗೆ 22,79,000 ವಿದ್ಯಾರ್ಥಿಗಳು ಈಗಾಗಲೇ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಬಿಗಿ ಭದ್ರತೆಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಪೂರೈಕೆ ಮಾಡಲಾಗ್ತಾ ಇದೆ, ಸಾಗಾಟ ಮಾಡಲಾಗ್ತಾ ಇದೆ. ನೋಡ್ತಾ ಇರಬಹುದು. ಕಾರಣ ಅಂತ ಹೇಳಿದ್ರೆ ಈ ಹಿಂದೆ ನೀಟ್ ಪರೀಕ್ಷೆಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೆದಿತ್ತು. ಹೀಗಾಗಿ ಮರುಪರೀಕ್ಷೆಯನ್ನು ಇವತ್ತು ನಡೆಸಲಾಗ್ತಾ ಇದೆ. ಕೌಂಟ್ ಡೌನ್ ಶುರುವಾಗಿದೆ. ಮರುಪರೀಕ್ಷೆಗೆ ಯಾವುದೇ ರೀತಿಯಾಗೂ ಕೂಡ ಅಕ್ರಮಗಳು ನಡೀಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಪರೀಕ್ಷಾ ಪ್ರಾಧಿಕಾರ ತೆಗೆದುಕೊಂಡಿದೆ. ಈಗಾಗಲೇ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂಥ ಮುನ್ನೆಚ್ಚರಿಕಾ ಕ್ರಮಗಳ ಮೂಲಕವೇ ಪರೀಕ್ಷೆ ನಡೀತಾ ಇದೆ. ಇದಕ್ಕಾಗಿ ವಾಯುಸೇನೆಯ ವಿಮಾನಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಪ್ರಶ್ನೆ ಪತ್ರಿಕೆಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗೋಕ್ಕೆ 551 ನಗರಗಳಲ್ಲಿ ಏಕಕಾಲಕ್ಕೆ ಪರೀಕ್ಷೆ ನಡೆಯುತ್ತೆ. ಪರೀಕ್ಷೆಗೆ 15 ನಿಮಿಷಗಳ ಹೆಚ್ಚುವರಿ ಸಮಯವನ್ನು ಕೂಡ NTA ಕೊಟ್ಟಿದೆ. ಹಾಗೆಯೇ 551 ನಗರಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವಂಥ ಪರೀಕ್ಷೆ ಬಿಗಿ ಬಂದೋಬಸ್ತ್ ಕೂಡ ಒದಗಿಸಲಾಗಿದೆ. ಕಟ್ಟುನಿಟ್ಟಿನ ಕ್ರಮಗಳಿವೆ. ಪರೀಕ್ಷಾ ಕೇಂದ್ರಗಳಲ್ಲಿ ಮಧ್ಯಾಹ್ನ 1:30ಕ್ಕೆ ಡೋರ್ ಕ್ಲೋಸ್ ಆಗುತ್ತೆ. ಯಾರು ಲೇಟಾಗಿ ಬರ್ತಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಎಂಟ್ರಿ ಇರೋದಿಲ್ಲ. ಮೊಬೈಲು, ಬ್ಲೂಟೂತ್ ಸೇರಿ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ತಗೊಂಡೋಗಂಗೆ ಇಲ್ಲ. ಪರೀಕ್ಷಾ ಕೇಂದ್ರದ ಪ್ರವೇಶ ದ್ವಾರದಲ್ಲಿ ಮೆಟಲ್ ಡಿಟೆಕ್ಟರ್ ತಪಾಸಣೆ ಕೂಡ ಮಾಡಲಾಗುತ್ತೆ. ಆ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ. ದೇಶಾದ್ಯಂತ ಪರೀಕ್ಷಾ ಕೇಂದ್ರದಲ್ಲಿ 1.5 ಲಕ್ಷಕ್ಕೂ ಅಧಿಕ CCTVಯನ್ನು ಕೂಡ ಹಾಕಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ 15,000ಕ್ಕೂ ಅಧಿಕ ಜಾಮರ್ ಕೂಡ ಫಿಕ್ಸ್ ಮಾಡಲಾಗಿದೆ, ಅಳವಡಿಕೆ ಮಾಡಲಾಗಿದೆ. ಹಾಗೆಯೇ ಟೆಲಿಗ್ರಾಮ್ ಆ್ಯಪ್ ಈಗಾಗಲೇ ನಿಷೇಧ ಮಾಡಿರುವಂಥ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇನ್ನೊಂದು ಕಡೆಯಲ್ಲಿ ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿಯ ಜೆರಾಕ್ಸ್ ಶಾಪ್ ಕೂಡ ಕ್ಲೋಸ್ ಆಗಿರುತ್ತೆ. ಯಾವುದೇ ರೀತಿಯಲ್ಲಿ ಜೆರಾಕ್ಸ್ ತಗೊಳ್ಳೋಂಗೂ ಇಲ್ಲ. ಪ್ರತಿ ಪರೀಕ್ಷಾ ಕೊಠಡಿಯಲ್ಲಿ 4 ಹಂತದ CCTVಯ ಕಣ್ಗಾವಲು ಇರಲಿದೆ. ಕಟ್ಟುನಿಟ್ಟಿನ ಕ್ರಮಗಳಿವು. ಕೇಂದ್ರ ಕಚೇರಿಯಿಂದ ನೇರವಾಗಿ ಎಕ್ಸಾಮ್ ಸೆಂಟರ್ ಮೇಲ್ವಿಚಾರಣೆ ಕೂಡ ಆಗ್ತಾ ಇರುತ್ತೆ. ಇನ್ನೊಂದು ಮಹತ್ವವಾದಂತಹ ಸೂಚನೆ ಏನಂದ್ರೆ, ವಿದ್ಯಾರ್ಥಿಗಳು ಪದೇ ಪದೇ ಯಾವ ರೀತಿ ಡ್ರೆಸ್ ಕೋಡ್ ಇರಬೇಕು ಅಂತ NTA ಗೈಡ್ಲೈನ್ಸ್ ಅಲ್ಲಿ ನೀಟಾಗಿ NTA ಗೈಡ್ಲೈನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ವೆಬ್ಸೈಟ್ ಅಲ್ಲಿ ಕೂಡ ಮಾರ್ಗಸೂಚಿಗಳನ್ನ ಅವರು ಕೊಟ್ಟಿದ್ದಾರೆ. ಆದ್ರೂ ಒಂದು ಕೆಲವು ವಿದ್ಯಾರ್ಥಿಗಳು ಅದನ್ನ ಮರೆತು ಡ್ರೆಸ್ ಹಾಕೊಂಡು ಬರ್ತಾರೆ. ಇಲ್ಲಿ ನಾವು ಮೈನ್ ಆಗಿ ಹೇಳೋದು ಏನು ಅಂದ್ರೆ, ಏನೂ ಮೆಟಲ್ ಆಬ್ಜೆಕ್ಟ್ಸ್ ಆಗ್ಬೋದು, ಇಲ್ಲವೇ ಯಾವುದೇ ರೀತಿಯಾದಂತಹ ಒಂದು ಲಾಕೆಟ್ಸು, ಆಮೇಲೆ ಬೇರೆ ರೀತಿಯಾದಂತಹ ಕೆಲವು ವಸ್ತುಗಳು ಅವರು ಇದು ಇಯರ್ ಪ್ಲಗ್ಸ್ ಆಗ್ಬೋದು, ಅದನ್ನೆಲ್ಲಾನು ಬೈ ಮಿಸ್ಟೇಕ್ ತಗೊಂಡ್ ಬರ್ತಾರೆ. ಅಲ್ಲಿ ಫ್ರಿಸ್ಕಿಂಗ್ ಅಲ್ಲಿ ನಾವು ಅದನ್ನ ಮತ್ತೆ ವಾಪಸ್ ಕಳಿಸ್ಬೇಕಾಗುತ್ತೆ. ಆದ ಕಾರಣ ಸ್ವಲ್ಪ ವಿದ್ಯಾರ್ಥಿಗಳು ಮತ್ತು ಪೋಷಕರು ಬರೋಕ್ಕೆ ಮುಂಚೆನೆ ಅವ್ರು ಏನು ತಗೊಂಡ್ ಬರಬೇಕು ಏನು ಅನ್ನೋದನ್ನ ಚೆಕ್ ಮಾಡ್ಕೊಂಡು ಬರೋದು ಒಳ್ಳೇದು. ಲಾಸ್ಟ್ ಮೂಮೆಂಟ್ ಅಲ್ಲಿ ಕೆಲವರು ನಾವು ಫೋಟೋ ತಗೊಂಡ್ ಬಂದಿಲ್ಲ ಅಂತ ಹೇಳ್ತಾರೆ, ಆಧಾರ್ ಕಾರ್ಡ್ ತಗೊಂಡ್ ಬಂದಿಲ್ಲ, ಜೆರಾಕ್ಸ್ ನಡೆಯುತ್ತಾ ಅಂತ ಕೇಳ್ತಾರೆ. ಆದ ಕಾರಣ ಇದು ಯಾವುದೇ ಒಂದು ಈ ಒಂದು ಏನಂತೀವಿ ಕನ್ಫ್ಯೂಷನ್ ಹೋಗೋದಕ್ಕೆ ಅವರು ಇವತ್ತು ರಾತ್ರಿನೇ ಏನು ಬೇಕೋ ಅದನ್ನೆಲ್ಲಾನು ಒಂದು ಫೋಲ್ಡರಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಬಂದಲ್ಲಿ ಅದು ತುಂಬಾ ಉತ್ತಮವಾಗುತ್ತೆ. ಸರ್, ಇನ್ನೊಂದು ಮಹತ್ವವಾದಂತಹ ಸೂಚನೆ ಏನಂದ್ರೆ, ವಿದ್ಯಾರ್ಥಿಗಳು ಪದೇ ಪದೇ ಯಾವ ರೀತಿ ಡ್ರೆಸ್ ಕೋಡ್ ಇರಬೇಕು ಅಂತ NTA ಗೈಡ್ಲೈನ್ಸ್ ಅಲ್ಲಿ ನೀಟಾಗಿ NTA ಗೈಡ್ಲೈನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ವೆಬ್ಸೈಟ್ ಅಲ್ಲಿ ಕೂಡ ಮಾರ್ಗಸೂಚಿಗಳನ್ನ ಅವರು ಕೊಟ್ಟಿದ್ದಾರೆ. ಆದ್ರೂ ಒಂದು ಕೆಲವು ವಿದ್ಯಾರ್ಥಿಗಳು ಅದನ್ನ ಮರೆತು ಡ್ರೆಸ್ ಹಾಕೊಂಡು ಬರ್ತಾರೆ. ಇಲ್ಲಿ ನಾವು ಮೈನ್ ಆಗಿ ಹೇಳೋದು ಏನು ಅಂದ್ರೆ, ಏನೂ ಮೆಟಲ್ ಆಬ್ಜೆಕ್ಟ್ಸ್ ಆಗ್ಬೋದು, ಇಲ್ಲವೇ ಯಾವುದೇ ರೀತಿಯಾದಂತಹ ಒಂದು ಲಾಕೆಟ್ಸು, ಆಮೇಲೆ ಬೇರೆ ರೀತಿಯಾದಂತಹ ಕೆಲವು ವಸ್ತುಗಳು ಅವರು ಗಮನಿಸ್ತಾ ಇರ್ಬೋದು. ಒಂದು ಕಡೆಯಲ್ಲಿ ವಾಯುಸೇನೆಯ ವಿಮಾನವನ್ನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸಾಗಾಟಕ್ಕಾಗಿ ಬಳಕೆ ಮಾಡಿಕೊಂಡಿರುವಂಥ ದೃಶ್ಯಗಳನ್ನು ಪ್ರತಿಯೊಂದು ಪರೀಕ್ಷಾ ಕೇಂದ್ರಗಳು ಮತ್ತು ಕೊಠಡಿಗಳು ಎಲ್ಲ ಕಡೆಗಳಲ್ಲೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಕೂಡ. ಯಾವುದೇ ರೀತಿಯಾಗಿ ಅಕ್ರಮಗಳು ನಡೀಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು NTA ಈಗಾಗಲೇ ತೆಗೆದುಕೊಂಡಿರುವಂಥದ್ದು. ಹಾಗೆಯೇ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳು ಇವೆ. ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಮಾರ್ಗಸೂಚಿಗಳು ಖಂಡಿತವಾಗ್ಲೂ ಇದೆ. ಅದೆಲ್ಲವನ್ನು ಪಾಲಿಸಬೇಕಾಗತ್ತೆ.
ಯಾವ ಪರೀಕ್ಷಾರ್ಥಿಗಳು ಇವತ್ತು ನೀಟ್ ಎಕ್ಸಾಮನ್ನು ಬರಿತಾ ಇದ್ದೀರಿ, ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಯಾವೆಲ್ಲ ದಾಖಲಾತಿಗಳನ್ನು ತಗೊಂಡು ಹೋಗಬೇಕು ಅದೆಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಆಲ್ರೆಡಿ ತೊಗೊಂಡೋಗಿ ಮತ್ತೆ ಅಲ್ಲಿ ಎಕ್ಸಾಮ್ ಸೆಂಟರ್ಗೆ ಹೋಗಿ ಕನ್ಫ್ಯೂಸ್ ಆಗೋದು ಅದ್ಯಾವುದು ಕೂಡ ಇರದಂತೆ ತುಂಬ ಎಚ್ಚರಿಕೆಯನ್ನು ವಹಿಸಿ ಅಗತ್ಯ ದಾಖಲಾತಿಗಳನ್ನು ತಗೊಂಡು ಸಮಯಕ್ಕಿಂತ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕು, ತಪಾಸಣೆಗೆ ಒಳಗಾಗಬೇಕು. ಗೈಡ್ಲೈನ್ಸ್ ಎಲ್ರಿಗೂ ಈ ಪರೀಕ್ಷಾರ್ಥಿಗಳು ವಿದ್ಯಾರ್ಥಿಗಳು ಏನಿರ್ತಾರೆ ಅವರೆಲ್ಲರಿಗೂ ಕೂಡ ಆಲ್ರೆಡಿ ಗೈಡ್ಲೈನ್ಸ್ ತಲುಪಿರುತ್ತೆ. ಆ ಮಾರ್ಗಸೂಚಿಗಳು ಏನಿರುತ್ತೆ ಅದರಂತೆ ನೀವು ಕೂಡ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗತ್ತೆ. ಕಾರಣ ಅಂತ ಹೇಳಿದ್ರೆ ಈ ಹಿಂದೆ ಆಗಿರುವಂಥ ಅಕ್ರಮ ಈ ಬಾರಿ ಆ ರೀತಿಯಾಗಿ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮಧ್ಯಾಹ್ನ 2 ಗಂಟೆಗೆ ನೀಟ್ ಮರುಪರೀಕ್ಷೆ ಶುರುವಾಗುತ್ತೆ. ರೀ ಎಕ್ಸಾಮ್ ಇದು. ದೇಶಾದ್ಯಂತ 551 ನಗರ 14 ವಿದೇಶಿ ಸೆಂಟರ್ಗಳಲ್ಲೂ ಕೂಡ ಪರೀಕ್ಷೆ ನಡೆಸಲಾಗುತ್ತೆ. ಪರೀಕ್ಷೆಯಲ್ಲಿ 22,70,000 ವಿದ್ಯಾರ್ಥಿಗಳು ಭಾಗಿಯಾಗ್ತಾ ಇದ್ದಾರೆ. ಪ್ರತಿ ಪರೀಕ್ಷಾ ಕೊಠಡಿಯಲ್ಲೂ 4 ಹಂತದ CCTV ಕಣ್ಗಾವಲು ಕೂಡ ಇದೆ. ಪರೀಕ್ಷಾ ಕೇಂದ್ರದಲ್ಲಿ ಸುಮಾರು 2 ಲಕ್ಷ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 15,000 ಜಾಮರ್ಗಳನ್ನು ಕೂಡ ಹಾಕಲಾಗಿದೆ. ಕೇಂದ್ರದ ಎಕ್ಸಾಮ್ ಸೆಂಟರ್ ಇರುತ್ತಲ್ಲ ಅದರ 200 ಮೀಟರ್ ಆಸುಪಾಸಿನಲ್ಲಿ ಜೆರಾಕ್ಸ್ ಶಾಪ್ ಕೂಡ ಕ್ಲೋಸ್ ಆಗಿರುತ್ತೆ. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ನಿಯಮಗಳನ್ನು ಪಾಲಿಸೋದು ಕಡ್ಡಾಯ. ಯಾವೆಲ್ಲ ಸೂಚನೆಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್ ಅದು. ಪರೀಕ್ಷಾ ಕೇಂದ್ರದಲ್ಲಿ ಮಧ್ಯಾಹ್ನ 1:30ಕ್ಕೆ ಡೋರ್ ಕ್ಲೋಸ್ ಆಗುತ್ತೆ. ಅವಧಿಗಿಂತ ಮುಂಚಿತವಾಗಿ ನೀವು ಅಲ್ಲಿ ಇರಬೇಕು. ತಡವಾಗಿ ಬರೋರಿಗೆ ಯಾವುದೇ ಕಾರಣಕ್ಕೂ ಕೂಡ ಪ್ರವೇಶ ಇರೋದಿಲ್ಲ. ಮೊಬೈಲು, ಬ್ಲೂಟೂತ್ ಸೇರಿದ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗಾಗಿಲ್ಲ. ಆಧಾರ್ ಲಿಂಕ್ಡ್ ಬೆರಳಚ್ಚು,